Welcome to Asha Simple Recipe. Please subscribe our channel. ತುಪ್ರಿಕಾಯಿ ತಾಲಿಪಟ್ಟಿ. ತುಪ್ರಿಕಾಯಿಗಳನ್ನು ತೊಳೆದುಕೊಂಡು ಚೆನ್ನಾಗಿ ಒರೆಸಿ ಒಂದು ಬಟ್ಟೆಯಿಂದ ಒರೆಸಿ ನೀರು, ಆಮೇಲೆ ಚೆನ್ನಾಗಿ ಸಣ್ಣಗೆ ತುರಿದುಕೊಳ್ಳಬೇಕು. ತುರಿದ ಮೇಲೆ ಒಂದಷ್ಟು ಕೊತ್ತಂಬರಿ, ಒಂದಿಷ್ಟು ಕರಿಬೇವು, ಒಂದೆರಡು ಉಳ್ಳಾಗಡ್ಡಿ, ಇವುಗಳನ್ನೆಲ್ಲವನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಹೆಚ್ಚಿಕೊಂಡ ಮೇಲೆ ತುರಿದಿಟ್ಟ ತುಪ್ರಿಕಾಯಿಗೆ ಕೊತ್ತಂಬರಿ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲವನ್ನು ಹಾಕಿಕೊಂಡ ಮೇಲೆ ಅದಕ್ಕೆ ಸ್ವಲ್ಪ ಹಸಿ ಖಾರ ಮಾಡಿಕೊಳ್ಳಬೇಕು. ಹಸಿಮೆಣಸಿನಕಾಯಿ ತುಂಬು ತೆಗೆದು ಜಾರಿಗೆ ಹಾಕಿಕೊಳ್ಳಬೇಕು. ಸ್ವಲ್ಪ ಅಲ್ಲ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದೆಸಳು ಕರಿಬೇವು ಎಲ್ಲವನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿ ಖಾರವನ್ನು ಹಾಕಿಕೊಡಬೇಕು. ಮಾಡಿದ ಹಸಿ ಖಾರವನ್ನು ತುರಿದಿಟ್ಟ ತುಪ್ರಿಕಾಯಿ ಅದಕ್ಕೆ ಹಾಕಿಕೊಂಡು ಚೆನ್ನಾಗಿ ಕೈಯಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಉಪ್ಪು ಹಾಕಿಕೊಂಡ ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿಕೊಳ್ಳಬೇಕು. ಅರಿಶಿಣ ಪುಡಿ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಕೈಯಾಡಿದ ಮೇಲೆ ಒಂದು ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಹದವಾಗಿ ಸ್ಪೂನಿಂದ ಮೊದಲಿಗೆ ಸ್ವಲ್ಪ ಕಲಿಸಬೇಕು. ಅದರಲ್ಲಿ ಎಷ್ಟು ನೀರಿನ ಅಂಶ ಇರುತ್ತದೆ ಅಷ್ಟು ಹಿಟ್ಟು ಕಲಿಸಿದ ಮೇಲೆ ನೀರಿನ ಅಂಶ ಇರುವವರೆಗೆ ಅದನ್ನು ಹಿಟ್ಟು ಕಲಿಸುತ್ತಾ ಆಮೇಲೆ ಬೇಕಾದಷ್ಟು ನೀರನ್ನು ಹಾಕಿಕೊಂಡು ತಾಲಿಪಟ್ಟಿ ತಟ್ಟುವ ಹಾಗೆ ಆ ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಸ್ವಲ್ಪ ತೆಳುವಾಗಿಯೇ ಕಲಿಸಿಕೊಂಡು ಆಮೇಲೆ ಹೋಳಿಗೆ ಇದರ ಮೇಲೆ ಒಂದು ಬಟ್ಟೆಯನ್ನು ತೋಯಿಸಿ ಅದಕ್ಕೆ ಸ್ವಲ್ಪ ನೀರು ಹಚ್ಚಿಕೊಂಡು ತೆಳ್ಳಗೆ ತಾಲಿಪಟ್ಟಿ ತಟ್ಟಬೇಕು. ತೆಳ್ಳಗೆ ತಾಲಿಪಟ್ಟಿ ತಟ್ಟಿದ ಮೇಲೆ ಅದಕ್ಕೆ ಎಷ್ಟು ತೆಳ್ಳಗೆ ತಟ್ಟುತ್ತೇವೆ ಅಷ್ಟು ಚೆನ್ನಾಗಿ ಬರುತ್ತದೆ. ಆಮೇಲೆ ನೀರು ಹಚ್ಚಿಕೊಂಡು ತಟ್ಟಬೇಕು. ಆಮೇಲೆ ಈ ಥರ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಚ್ಚಿ ತಟ್ಟಿಕೊಳ್ಳಬೇಕು. ಕಾವಲಿ ಕಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಹಾಕಿದ ಮೇಲೆ ಇದನ್ನು ನಾವು ಬಟ್ಟೆ ಸಮೇತನೇ ಕಾವಲಿಗೆ ಹಾಕಬೇಕು. ಆಮೇಲೆ ಬಟ್ಟೆಯನ್ನು ಮೆಲ್ಲಗೆ ಎತ್ತಬೇಕು. ಎತ್ತಿದ ಮೇಲೆ ಅದಕ್ಕೆ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಆಮೇಲೆ ಒಂದು ಸೈಡ್ ಚೆನ್ನಾಗಿ ಬೇಯಿಸಬೇಕು. ಆಮೇಲೆ ಇನ್ನೊಂದು ಸೈಡು ತಿರುವಿ ಹಾಕಬೇಕು. ನಾವು ಮೆತ್ತಗೆ ಬೇಕಂದರೆ ಮೆತ್ತಗೆ ಬೇಯಿಸಿಕೊಳ್ಳಬಹುದು ಅಥವಾ ಸ್ವಲ್ಪ ಕ್ರಿಸ್ಪಿಯಾಗಿಯೂ ಬೇಯಿಸಿಕೊಳ್ಳಬಹುದು. ಆಮೇಲೆ ಇದರ ಜೊತೆ ಚಟ್ನಿ ಆದರೂ ಮಾಡಬಹುದು. ನಾನು ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ನಲು ಸವಿಯಲು ತುಪ್ರಿಕಾಯಿ ತಾಲಿಪಟ್ಟಿ ರೆಡಿಯಾಗಿದೆ.